ನಮಸ್ಕಾರ, ನನ್ನ ಹೆಸರು ಜಾಕನ್ನಿಂದ. ಇಲ್ಲಿ ಬರ್ಲಿಕ್ಕೆ ಮೇನ್ ಕಾರಣ ಹಲಸೆ. ಪುತ್ತೂರಿನಲ್ಲಿ ಮಾಯಿನಲ್ಲಿ ಹಲಸಿತ್ತು, ಅದರಲ್ಲಿ ಅಂಡಿರುವುದಿಲ್ಲ. 25 ಒಂದು 30 ವರ್ಷ ಮುಂಚೆ ಅದರ ಬಗ್ಗೆ ಬಹಳ ಪ್ರಚಾರ, ರಾಷ್ಟ್ರಪತಿ ಅವಾರ್ಡ್ ಅಲ್ಲಿ ಸಿಕ್ಕಿದ ಹಲಸು. ಅದರ ಒಂದು 10 ಗಿಡ ತಗೊಂಡು ಹೋಗ್ಲಿಕ್ಕೆ ನಾನು ಕೇರಳದಿಂದ ಟ್ರೈನಲ್ಲಿ ಇಲ್ಲಿ ಬಂದು 10 ಗಿಡ ತಗೊಂಡು ವಾಪಸ್ ಟ್ರೈನಲ್ಲಿ ಹೋಗುವ ಟೈಮಲ್ಲಿ ಇವಾಗೆಲ್ಲ ಒಂದು 10 ವರ್ಷ ಮುಂಚೆ ಅದು ಅಡಿಕೆ ಪತ್ರಿ ಪುಸ್ತಕದಲ್ಲಿ ಒಂದು ಆರ್ಟಿಕಲ್ ಹಾಕಿದ್ದು ನನ್ನ ಲೈಫನ್ನ ಟರ್ನಿಂಗ್ ಪಾಯಿಂಟ್. ನಮಸ್ಕಾರ, ನನ್ನ ಹೆಸರು ಜಾಕನ್ನಿಂದ. ಪುತ್ತೂರು ವಿಟ್ಲ ಮಧ್ಯದಲ್ಲಿ ಅಳಕೆ ಮಂಜಲಲ್ಲಿ ನಮ್ಮ ನರ್ಸರಿ. ಬನ್ನಿ ಸರ್. ನಮ್ಮದು ಮೇಯ್ನ್ ಆಗಿ ಹಲಸಿನ ಮರ. ಈಗ ಎಂಟ್ರೆನ್ಸ್ ಅಲ್ಲಿ ಒಂದು ಮರ ನಟ್ಟಿದ್ದೇವೆ, ಇದರ ಹೆಸರು ವೆಲ್ಕಮ್ ಟ್ರೀ ಅಂತ. ಯಾವ ಟೈಮಲ್ಲಿ ಬಂದರೂ ಅದರಲ್ಲಿ ಕಾಯಿ ಇರ್ತದೆ, 12 ತಿಂಗಳು ಕಾಯಿ ಆಗ್ತಾ ಇರ್ತದೆ. ಈ ಮರಕ್ಕೆ ಈಗ ಸುಮಾರು 2 ವರ್ಷ ಆಯಿತು ನೋಡಿ. ಇದು ಪ್ರತಿ ಒಂದು ಗೆಲ್ಲಿಗಳಲ್ಲೂ ಇವಾಗ ಇದರಲ್ಲಿ ಆಲ್ರೆಡಿ ಒಂದು 50-60 ಕಾಯಿ ಇವಾಗ ಇದೆ, ಕಾಣುತ್ತಲ್ಲ. ಈ ಒಂದು ಗೆಲ್ಲಿಗೆ ಈ ವರ್ಷ ಮಾತ್ರ ಇದರಲ್ಲಿ ಸುಮಾರು ಒಂದು 30ಕ್ಕಿಂತ ಜಾಸ್ತಿ ಕಾಯಿ ಆಗಿದೆ. ಸಪೋರ್ಟ್ ಎಲ್ಲ ಕೊಟ್ಟು ಬಿಟ್ಟದ್ದು ಇವಾಗಲೂ ಇದೆ ಇದರಲ್ಲಿ. ಇವಾಗ ಈ ಬೆಳೆದ ಕಾಯಿ ಇದ್ರೂ ಕೂಡ ಹೊಸ ಮಿಡಿಯಲ್ಲಿ ಬರ್ತಾ ಇದೆ. ಇದು ಯಾಕೆ ಇಲ್ಲಿ ನಟ್ಟಂತ ಹೇಳಿದ್ರೆ, ತುಂಬಾ ಜನಕ್ಕೆ ಒಂದು ಕುತೂಹಲ. ಹಲಸಿನ ಮರ ಚಿಕ್ಕ ಮರದಲ್ಲಿ ಆಗುತ್ತಲ್ಲ, ಅದು ಕಾಂಪೌಂಡ್ ಹತ್ರ ನಡ್ಬೋದಾ, ಲೈನಲ್ಲಿ ಅಡಿಯಲ್ಲಿ ನಡ್ಬೋದಾ, ತುಂಬಾ ಏರಿಯಾ ಬೇಕಾ? ಆಗ ನಾವು ಯಾವ ಇಲ್ಲಿ ಇರಲ್ಲ. ಮತ್ತು ಬಂದವರಿಗೆ ತೋರಿಸ್ಲಿಕ್ಕೋಸ್ಕರ ಇದು ಕಾಂಪೌಂಡ್ ಇಂದ 1.5-2 ಫೀಟ್ ದೂರದಲ್ಲಿದೆ. ಹಾಗೇನೆ ನಮ್ಮ ಮಾಮೂಲಿ ಕಾರಣದ ಲೈನ್ ಅಡಿಯಲ್ಲಿದೆ, ಆ ತಂಡಕ್ಕೆ ಮುಟ್ಟುವುದಿಲ್ಲ. ಅದು ಅಗಲಾಗಿ ಬೆಳೀತದೆ. ಮತ್ತು ಬರೋರಿಗ ಯಾವ ಟೈಮ್ ಇರೋದು ಕಾಯಿ ಇರ್ತದೆ. ಎಲ್ಲರೂ ಹೇಳ್ತಾರೆ, ಇದರಲ್ಲಿ ಯಾವಲ್ಲಿ ಕಾಯಿ ಇರ್ತಲ್ಲ, ಬಸ್ಸಲ್ಲಿ ಹೋಗೋರು. ಇದೊಂದು ಸೆಲ್ಫಿ ಸ್ಪಾಟ್ ಆಗಿ ಕೆಲವೊಂದು ಇಲ್ಲಿ ಫೋಟೋ ತೆಗಿಲಿಕ್ಕೆ ಸುಮಾರು ಜನ ಬರ್ತಾರೆ ಇದಕ್ಕೆ. ಈ ಮರ ನಮ್ಮ ಹೆಸರಿಗಿಂತ ನನಗಿಂತ ಬಹಳ ಫೇಮಸ್. ಈ ನಿನ್ನಿತಾಯಿ ಮರ, ನಿನ್ನಿತಾಯಿಂದ ಹೆಸರಿಗೆ ಕಾರಣ ಇದು ಥಾಯ್ಲೆಂಡ್ ವೆರೈಟಿ. ನಮ್ಮ ನಿನ್ನಿಕಲ್ಲಿ ನರ್ಸರಿಯಲ್ಲಿ ಬೆಳೆಸಿ ಕಾಯಿ ಬಿಟ್ಟು ಇದನ್ನೊಂದು ಬ್ರಾಂಡೆಡ್ ಮಾಡ್ಲಿಕ್ಕೋಸ್ಕರ ನಾವು ನಿನ್ನಿತಾಯಿಂದ ಹೆಸರು ಕೊಟ್ಟುಕೊಂಡು ಮಾಡಿದ್ದು. ಇದರ ಗಿಡಗಳಿಗೋಸ್ಕರ ಕರ್ನಾಟಕದ ಮಾತ್ರ ಅಲ್ಲ, ಸೌತ್ ಇಂದ ಇಡೀ ಇಲ್ಲಿಗೆ ಬರ್ತೇವೆ. ಮತ್ತೆ ನಮ್ಮಲ್ಲಿ ಇದರ ಜೊತೆಗೆ ಬೇರೆ ಬೇರೆ ಹಣ್ಣುಗಳು ಸುಮಾರು ಇದೆ. ನಂದು 23 ವರ್ಷ ಮೇಲೆ ಆಯಿತು ಈ ಪುತ್ತೂರಿನಲ್ಲಿ ನರ್ಸರಿ ಮಾಡ್ಕೊಂಡು. ಹಲಸಿನ ಗಿಡ ನಾವು ಮಾಡಿ ಸೇಲ್ ಮಾಡುವಾಗ ಈ ಗಿಡಕ್ಕೋಸ್ಕರ ಬೇರೆ ಬೇರೆ ಊರಿನವರೆಲ್ಲ ಇಲ್ಲಿಗೆ ಬರುವಾಗ ಅವರಲ್ಲಿದ್ದ ಬೇರೆ ತಳಿಗಳು, ಕೇರಳದವರು ರಂಬುಟಾನ್ ಗಿಡ ತರ್ತೇವೆ. ರಂಬುಟಾನ್ ಅಂದರೆ ಅದು ಆಕ್ಚುಲಿ ಮಲೇಷಿಯನ್ ಗಿಡ, ಅದು ಅಲ್ಲಿಂದ ಬಂದದ್ದು. ಮತ್ತು ಮ್ಯಾಂಗೋಸ್ಟಿನ್, ಎಕ್ಸೋಟಿಕ್ ಫ್ರೂಟ್ಗಳು ಸುಮಾರು ಇದೆ ನಮ್ಮ ಹತ್ರ. ರಂಬುಟಾನು, ಮ್ಯಾಂಗೋಸ್ಟಿನ್, ಪುಲೋಸನ್, ಬಟರ್ ಫ್ರೂಟ್, ಡ್ರಾಗನ್ ಫ್ರೂಟ್, ಡೂರಿಯನ್ ಅಲ್ಲಿ ಹೇಳಿ. ಇದೆಲ್ಲ ಇದರ ಹೆಸರು ಜಬೋಟಿ ಕಾಬಂದ, ಮರದಲ್ಲಿ ಆಗೋ ದ್ರಾಕ್ಷಿ ಆ ಥರ. ಇಲ್ಲಿ ಒಂದು ಮರ ಇದೆ, ಇದರದು ವೈಟ್ ನೇರಳೆ, ನಮ್ಮ ಬ್ಲ್ಯಾಕ್ ನೇರಳೆ ಬರುತ್ತಲ್ಲ, ಗುಡ್ಡೆಯಲ್ಲೆಲ್ಲ ಬರುತ್ತಲ್ಲ, ಅದರಲ್ಲಿ ಹೈಬ್ರಿಡ್ ವೆರೈಟಿ ನೋಡಿ. ಈಗ ಹೂ ಬರ್ತಾ ಉಂಟು. ಈಗ ಇನ್ನೊಂದು ತಿಂಗಳಲ್ಲಿ ಕಾಯಿ ಸೆಟ್ ಆಗ್ತದೆ. ಆ ದೊಡ್ಡ ಸೈಜ್ ಬ್ಲ್ಯಾಕ್ ನೇರಳೆ ನಮ್ಮ ವೆದರಿಗೆ ಬರುವುದಿಲ್ಲ, ಅದು ಆಚೆ ಮಲೆನಾಡು ಆಚೆ ಡ್ರೈಲ್ಯಾಂಡಲ್ಲಿ ಮಾತ್ರ ಚೆನ್ನಾಗಿ ಬರೋದು. ಆದರೆ ಈ ತಳಿ ನ್ಯಾಚುರಲ್ ಬಾನ್ಸಾಯಿಗೆ ಬೆಳೆಸಬಹುದು, ನಮ್ಮ ಒಂದು ಡ್ರಮ್ಮಲ್ಲಿ ಕೂಡ ಬೆಳೆಸಬಹುದು. ಇದು ರಂಬುಟಾನಲ್ಲಿ N18. ರಂಬುಟಾನಲ್ಲಿ ಬೇರೆ ಬೇರೆ ತಳಿ ಇದೆ. ಇದು N18 ಅಂತ ರೆಡ್ ಕಲರಲ್ಲಿ. ಇಲ್ಲಿ ಪಕ್ಕ ಕೃಷಿ ಮಾಡಲಿಕ್ಕೆ ಬೆಸ್ಟ್ ವೆರೈಟಿ ಇದು. ಒಂದು ರಂಬುಟಾನಲ್ಲಿ ಈಗ ಭಾಳ ಟ್ರೆಂಡ್. ಈ ವರ್ಷ ಒಂದು ವರ್ಷ ನಾವು ಒಂದು 5-6 ಸಾವಿರ ಗಿಡ ಸೇಲ್ ಮಾಡ್ತೇವೆ. ಆ ಥರ ಮ್ಯಾಂಗೋಸ್ಟಿನ್ ಆಚೆ ಇದೆ. ನನಗೆ ಯಾಕೆ ಇಂಟ್ರೆಸ್ಟ್ ಹೇಳಿದ್ರೆ, ನಮ್ಮ ಸಣ್ಣ ಪ್ರಾಯದಲ್ಲಿ ನರ್ಸರಿ ಸರ್, ಸಣ್ಣ ಪ್ರಾಯದ ನರ್ಸರಿ ನಾವು. ಸಣ್ಣ ಪ್ರಾಯದಲ್ಲಿ ಅಮ್ಮ ನರ್ಸರಿ ಕೆಲಸಕ್ಕೆ ಹೋಗೋ ಟೈಮಲ್ಲಿ ಅವರೊಟ್ಟಿಗೆ ನಾವು ಆಟ ಆಡ್ಲಿಕ್ಕೆ ಹೋಗ್ತಾ ಇತ್ತು ಮಕ್ಕಳಾಗಿರೋ ಟೈಮಲ್ಲಿ. ಆಮೇಲೆ ಕಲಿಯೋ ಟೈಮಲ್ಲಿ ಬೇರೆ ಬೇರೆ ಕೆಲಸ ಕಲಿತೇವೆ. ಆದರೂ ಲಾಸ್ಟ್ ನಮಗೆ ಮನಸ್ಸಿ ಒಂದು ವೃತ್ತಿಯಾಗಿ ತಗೊಂಡು ನರ್ಸರಿನೇ. ಇಲ್ಲಿ ಬರ್ಲಿಕ್ಕೆ ಮೇನ್ ಕಾರಣ ಹಲಸೆ. ಪುತ್ತೂರಿನಲ್ಲಿ ಮಾಯಿನಲ್ಲಿ ಹಲಸಿತ್ತು, ಅದರಲ್ಲಿ ಅಂಡಿರುವುದಿಲ್ಲ. 25 ಒಂದು 30 ವರ್ಷ ಮುಂಚೆ ಅದರ ಬಗ್ಗೆ ಬಹಳ ಪ್ರಚಾರ, ರಾಷ್ಟ್ರಪತಿ ಅವಾರ್ಡ್ ಅಲ್ಲಿ ಸಿಕ್ಕಿದ ಹಲಸು. ಅದರ ಒಂದು 10 ಗಿಡ ತಗೊಂಡು ಹೋಗ್ಲಿಕ್ಕೆ ನಾನು ಕೇರಳದಿಂದ ಟ್ರೈನಲ್ಲಿ ಇಲ್ಲಿ ಬಂದು 10 ಗಿಡ ತಗೊಂಡು ವಾಪಸ್ ಟ್ರೈನಲ್ಲಿ ಹೋಗುವ ಟೈಮಲ್ಲಿ ನನ್ನ ಪಕ್ಕದಲ್ಲಿ ಕೂತವರು, ಇದೇನಪ್ಪ ಹಲಸಿನ ಗಿಡ ಯಾರಿಗೆ ಬಿಡೋ ಟೈಮಲ್ಲಿ ನೀನಂದಕ್ಕೆ ಹಲಸಿನ ಗಿಡ ತಗೊಂಡು ಹೋಗುದು? ಆಗ ನಾನು ಹೇಳಿದ್ದೇನೆ, ಸರಿ ನೋಡಿ, ಇದು ಮಾಯಿನಲ್ಲದು ಅಂಡಿಲ್ಲದ ಹಲಸು, ಈ ತರ ಒಂದು ಹಲಸಿದೆ ಹೇಳುವಾಗ, ಹೌದಾ, ಹಾಗಾದ್ರೆ ಒಂದು ಗಿಡ ನಮಗೆ ಕೂಡ ನೋಡಿನಲ್ಲಿ ಪಕ್ಕದಲ್ಲಿ ಕೂತವರು ಈ 9 ಗಿಡವು ಪ್ರೀತಿಯಲ್ಲಿ ತಗೊಂಡಿದ್ದಾರೆ. ಆವಾಗ ಒಂದು ಗಿಡ 200 ರೂಪಾಯಿಗೆ ನನಗೆ ಕೊಡ್ಲಿಕ್ಕೆ ಆಯ್ತು. ಎಷ್ಟು ವರ್ಷ ಮುಂಚೆ? 25 ವರ್ಷ ಮುಂಚೆ. ಆಗ ನಮ್ಮಲ್ಲಿ ತುಂಬ ಬೇಡಿಕೆಯಲ್ಲಿ, ಇಲ್ಲಿ ಅದಕ್ಕೆ ಅಷ್ಟೊಂದು ಬೇಡಿಕೆ ಇಲ್ಲ. ಹಾಗೆ ನಾನು ಇಲ್ಲಿಂದ ಪುನಃ ಒಂದು 50, 100, 200, 300ನಲ್ಲಿ
1000 ಕಟ್ಟೆ ಗಿಡಗಳು ಕೊಂಡೋಗುವಾಗ ಇಲ್ಲಿ ಪ್ರೊಡಕ್ಷನ್ ಕಡಿಮೆ, ಅಲ್ಲಿ ಬೇಡಿಕೆ ಜಾಸ್ತಿ. ಆಗ ನಾವು ಆಲೋಚನೆ ಆಯಿತು, ಇಲ್ಲಿ ಇನ್ನೊಬ್ಬರೊಟ್ಟಿಗೆ ಸೇರಿ ಒಂದು ನರ್ಸರಿ ಮಾಡಿದ್ದೇವೆ. ಆವಾಗ ಗಿಡ ಒಳ್ಳೆ ಚೆನ್ನಾಗಿ ಗಿಡ ಕೊಂಡು ಹೋಗುವಾಗ ಪ್ರೊಡಕ್ಷನಲ್ಲಿ ಸಮಸ್ಯೆ ಆಯಿತು. ಎಲ್ಲ ಟೈಮಲ್ಲಿ ಹಲಸೆ ಕಸಿಗಟ್ಟೆ ಬರುವುದಿಲ್ಲ, ಅದಕ್ಕೆ ಸಣ್ಣ ಗಿಡ ಇರುವಾಗ ಕಸಿಗಟ್ಟಬೇಕಂತ. ಆಗ ನಮಗೆ ಆಯಿತು, ಕಸ್ಟಮರ್ ಹತ್ರ ನಮಗೆ ರೀಸನ್ ಹೇಳುವಾಗ ಇಲ್ಲ, ಅವರಿಗೆ ಬೇಕಾದ ಪ್ರಾಡಕ್ಟ್ ಯಾವ ಬೆಲೆ ಕೊಡಬೇಕಲ್ಲ. ಅದಕ್ಕೆ ಸಣ್ಣ ಗಿಡದಲ್ಲಿ ಬರ್ತದೆ, ದೊಡ್ಡ ಗಿಡದಲ್ಲಿ ಬರ್ತದೆ ಹೇಳಿ ಹೇಳೋದು ಅವಶ್ಯಕತೆ ಇಲ್ಲ. ಅದಕ್ಕೆ 12 ತಿಂಗಳು ಹೆಂಗೆ ಗಿಡ ಕೊಡ್ಬೋದು ಹೇಳಿ ನಾವು ಹೊಸ ವಿಧಾನಗಳು ಹುಡುಕಿದ್ದೇವೆ. ಈಗ ಕಾಮನ್ ಆಗಿ ಎಲ್ಲರೂ ಕಸಿಗಟ್ಟೋ ವಿಧಾನ ವಿ ಗ್ರಾಫ್ಟಿಂಗ್ ಹೇಳೋದು, ಅಪ್ರೋಚ್ ಗ್ರಾಫ್ಟಿಂಗ್. ಇದಲ್ಲದೆ ಕಂಟಿನ್ಯೂ ನಮಗೆ ಕೆಲಸ ಮಾಡಿ ಗಿಡ ಪ್ರಾಡಕ್ಟ್ ಆಗಿ ಕೊಡುವ ಅಂತ ಆಲೋಚನೆ ಮಾಡುವಾಗ ಕಣ್ಣುಗಸಿಯಲ್ಲಿ ನಾವು ಪ್ರಯತ್ನ ಮಾಡೋದು ಸಕ್ಸಸ್ ಆಯಿತು. ಈ ಕಣ್ಣುಗಸಿ ಸಕ್ಸಸ್ ಆದದ್ದು ಅಡಿಕೆ ಪದ್ಧತಿಯಲ್ಲಿ ನಮ್ಮ ರೈತರ ಪುಸ್ತಕದಲ್ಲಿ ಶ್ರೀ ಭಟ್ರೆ ಸಾರು ಈ ಕಣ್ಣುಗಸಿ ಕಟ್ಟಿದ ಹಲಸಿನ ಗಿಡ ಅವರ ಗಮನಕ್ಕೆ ಬಂದ ಮೇಲೆ ಅದರ ಬಗ್ಗೆ ಇಲ್ಲಿ ಒಂದು ಆರ್ಟಿಕಲ್ ಹಾಕಿದ್ರು. ಹಲಸಿನಲ್ಲೂ ಕಣ್ಣುಗಸಿ ಜಾಕನಲ್ಲಿನ ಪ್ರಯತ್ನದಲ್ಲಿಗೊಂಡು ಒಂದು ಆರ್ಟಿಕಲ್ ಇವಾಗೆಲ್ಲ ಒಂದು 10 ವರ್ಷ ಮುಂಚೆ ಅದು ಅಡಿಕೆ ಪತ್ರಿಕೆ ಪುಸ್ತಕದಲ್ಲಿ ಒಂದು ಆರ್ಟಿಕಲ್ ಹಾಕಿದ್ದು. ನನ್ನ ಲೈಫನ್ನ ಟರ್ನಿಂಗ್ ಹೋಯಿತು. ಆ ಆರ್ಟಿಕಲ್ ಬಂದ ಮೇಲೆ ಈ ಆರ್ಟಿಕಲ್ ಬೆಂಗಳೂರು ಇಡೀ ನಮ್ಮ ಕರ್ನಾಟಕದ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ರೈತರೊಟ್ಟಿಗೆ ಅವರು ಓದ್ತಾರಲ್ಲ, ಅಲ್ಲಿ GKVK ವೈಸ್ ಚಾನ್ಸಲರ್ ನಾರಾಯಣಗೌಡ ಸರ್ ಮತ್ತು ಶ್ಯಾಮಳಾ ಮೇಡಮ್ ಇದು ಓದುವಾಗ ಅವರಿಗೆ ಆ ಟೈಮಲ್ಲಿ ಹಲಸೆ ಕಸಿಗಟ್ಟಲಿಗೆ ಒಬ್ಬ ಜನ ಬೇಕು. ಅದು ದೊಡ್ಡ ಪ್ರಾಜೆಕ್ಟ್ ನಡೀತಾ ಇತ್ತು. ಆ ಪ್ರಾಜೆಕ್ಟ್ಲಿ ಕಸಿಗಟ್ಟಲಿಗೆ ಮತ್ತೆ ಜನ ಇಲ್ಲ, ಬಾಕಿ ಎಲ್ಲದಕ್ಕೆ ಜನ ಇದೆ. ಆಗ ಅವರು ಇಲ್ಲಿಗೆ ಬಂದು ಆ 3.5 ವರ್ಷ ಆ ಪ್ರಾಜೆಕ್ಟ್ ಕೆಲಸ ಮಾಡಿದೆ. ಆವಾಗ ನನಗೆ ಗೊತ್ತಾಯಿತು, ನಾನಿಲ್ಲಿ ಹಳ್ಳಿಯಲ್ಲಿ ಕೂತು ಹಲಸೆ ಕಸಿ ಕಟ್ಟದಲ್ಲ, ಹಲಸಿನ ಲೋಕ ಭಾಳ ದೊಡ್ಡದಿದೆ. ತುಂಬ ಬೇರೆ ಬೇರೆ ಊರಲ್ಲಿ ಹಲಸೆ ಬೆಳೀತಾ ಉಂಟು. ಬೇರೆ ಬೇರೆ ತಳಿಗಳ ಆಯ್ಕೆ ಮಾಡೋದಕ್ಕೆ ತುಂಬ ಅದಕ್ಕೆ ಒಂದೊಂದು ಲೆಕ್ಕಾಚಾರ ಹೇಳಿ ಆ ಪ್ರಾಜೆಕ್ಟಿಂದ ಬರುವಾಗ ನನಗೆ ಒಂದು ಹೆಸರು ಗಟ್ಟಿಯಾಗಿದೆ, ನನ್ನ ಹಿಂಗವೂ ಗಟ್ಟಿಯಾಗಿದೆ, ಒಳ್ಳೆ ಚೆನ್ನಾಗಿ ನಮಗೆ ವ್ಯಾಪಾರ ಮಳ್ಳಿ ಆಯಿತು. ಇಲ್ಲಿ 2 ಎಕರೆ ಇದೆ, ಮನೆ ಹತ್ರ 5 ಇದೆ. ಮನೆಯಲ್ಲಿ 5 ಎಕರೆ ಜಾಗ ಇದೆ. ಅದರಲ್ಲಿ ಕಸಿಗಟ್ಟಲಿಕ್ಕೆ ಬೇಕಾದ ಗಿಡಗಳು ಎಲ್ಲ, ಹೇಗಾದ್ರೆ ಹಲಸಿನ ಗಿಡದ್ದು ಸೈನ್ ನಮಗೆ ಬೇಕಲ್ಲ, ಅಂಥದ್ದೆಲ್ಲ ನಾವು ಅಲ್ಲಿ ಬೆಳೆಸಿಕೊಂಡಿದ್ದೇವೆ. ಇಲ್ಲಿ ನರ್ಸರಿ ಮಾತ್ರ. ಸ್ವಂತ ಪ್ರೊಡಕ್ಷನ್ ಹಲಸಾದ್ರೂ ಕೂಡ ತೆಂಗಿನಲ್ಲಿ ಒಂದು 8-9 ವೆರೈಟಿ ಇದೆ. COD, D/T, ಸಣ್ಣ ಗಿಡದಲ್ಲಿ ಆಗೋದು ಮಲೇಷಿಯಾ ಗ್ರೀನ್, ಒಂದು 9-10 ವೆರೈಟಿ ತೆಂಗಿದೆ. ಅಡಿಕೆಯಲ್ಲಿ ಒಂದು 6-7 ವೆರೈಟಿ ಅಡಿಕೆ ಮಾಡ್ತೇವೆ. ನಮ್ದಕ್ಕೆ ಎಲ್ಲೋ ಗಿಡಗಳು ಸಿಕ್ಕುವಂಥ ನರ್ಸರಿನೇ, ಆದರೆ ಸ್ಪೆಷಲಿ ಹಲಸಿಗೆ ಮಾತ್ರ. ಈಗ ನೋಡಿ, ಇದು ಮ್ಯಾಂಗೋಸ್ಟಿನ್ ಗಿಡಗಳು ಸುಮಾರು ಒಂದು 10-15 ಗಿಡ ಇದೆ. ಮ್ಯಾಂಗೋಸ್ಟಿನ್ ಭಾಳ ಬೇಡಿಕೆ ಇರೋ ಹಣ್ಣು. ಇದು ನಾವು ಮೆಕಡೋಮಿಯಾ ಅಂತ ಹೇಳಿದ ನಟ್ಟು ಬಯಲುಸೀಮೆಯಲ್ಲಿ ಆಗ್ತಾ ಹೇಳಿದಾಗೆ ಇದು ಬಯಲುಸೀಮೆಯಲ್ಲಿ ಆಗಲ್ಲ. ಇದು ಕರಾವಳಿಯಲ್ಲಿ ಮತ್ತು ಮಲೆನಾಡಲ್ಲಿ ಮಾತ್ರ ಆಗುದು. ಹಣ್ಣಿನ ಗಿಡಗಳು 400 ಫುಟ್ ಸುಮಾರು ಇದೆ ಸರ್. ಈಗ ಕೆಲವರಿಗೆ ಅದು ಹೊಸದಾಗಿ ಫೀಲ್ ಆಗ್ತದೆ, ಕೆಲವರಿಗೆ ಹಳತ್ತಾಗಿ. ಯಾಕಂದ್ರೆ ಮಿರಾಕ್ಲ್ ಫುಟ್ ಹಣ್ಣಿದೆ. ಆ ಹಣ್ಣದ ನಮ್ಮಲ್ಲಿ ಏನು ತಿಂದ್ರು 3 ಗಂಟೆ ಸ್ವೀಟ್. ಅದು ಟೆರಸ್ ಗಾರ್ಡನಿಗೆ ಆಗ್ತದೆ, ಸಣ್ಣ ಚಟ್ಟಿಯಲ್ಲಿ ಕೂಡ ಬೆಳೆಸಬಹುದು ಆ ಥರದ್ದು. ಇದು ಮರದಲ್ಲಿ ಆಗೋದು ರಾಶಿ ಜಬೋಟಿಕಾ ಬಂದ ಅದರ ಪ್ಲಾಂಟ್. ಮತ್ತು ಪೇರಳೆಯಲ್ಲಿ 10 ವೆರೈಟಿ ಪೇರಳೆ ಇದೆ. ಮಾವಿನಲ್ಲಿ ಒಂದು 30ಕ್ಕಿಂತ ಜಾಸ್ತಿ ವೆರೈಟಿ ಮಾವಿದೆ. ಅದು ಎಲ್ಲ ನಮ್ಮ ಕರಾವಳಿಯಲ್ಲಿ ಕಾಯಿ ಆಗಲ್ಲ ಅಲ್ಲ. ಹೌದು, ಎಲ್ಲ ನಮ್ಮ ಕರಾವಳಿಯಲ್ಲಿ ಕಾಯಿ ಆಗೋದಿಲ್ಲ. ಈಗ ನಮ್ಮಲ್ಲಿ ಮಲ್ಲಿಕ, ನೀಲಮ್, ಸಕ್ಕರೆ ಕುಟ್ಟಿ ಅಂತ ಕೆಲವು ತಳಿಗಳೆಲ್ಲ ನಮ್ಮಲ್ಲಿ ಚೆನ್ನಾಗಿ ಬರ್ತದೆ, ರತ್ನ ಆಗ್ತದೆ. ಆದರೆ ಅಲ್ಫೋನ್ಸ್ ಅಂದಲ್ಲಿ ನಮ್ಮಲ್ಲಿ ಅಷ್ಟೊಂದು ಇಲ್ದೇಗಿ ಬರಲ್ಲ. ಅದು ನಮಗೆ ಕಸ್ಟಮರು ಕರಾವಳಿಯವರು ಮಾತ್ರ ಅಲ್ಲ, ನಮಗೆ ಇಡೀ ಕರ್ನಾಟಕದಿಂದ ಬರ್ತವೆ. ಅವರು ನಮಗೆ ಫೋನ್ ಮಾಡುವಾಗ ನಮ್ಮಲ್ಲಿದ್ದ ಗಿಡಗಳೆಲ್ಲ ಲಿಸ್ಟ್ ಅವರಿಗೆ ನಾನು ಶೇರ್ ಮಾಡ್ತೇನೆ. ಆವಾಗ ಅದರಲ್ಲಿ ಅವರಿಗೆ ಯಾವುದನ್ನು ಬೇಕಂದಲ್ಲಿ ಸೆಲೆಕ್ಟ್ ಮಾಡಿ ನಾವು ಅವರಿಗೆ ಆನ್ಲೈನ್ ಡೆಲಿವರಿ ಮನೆಗೆ ಡೈಲಿ ಸುಮಾರು ಕಾಲ್ ಬರ್ತದೆ. ಅದೆಲ್ಲ ನಾವು ಅಟೆಂಡ್ ಮಾಡಿ ಅವರಿಗೆ ಬೇಕಾದ ಗಿಡಗಳನ್ನ ಯಾವ್ದು ಅವರ ಊರಲ್ಲಿ ಆಗುತ್ತೆ ಅಂಥದನ್ನು ನಾವು ಅವರಿಗೆ ತಲುಪಿಸಿಕೊಡ್ತೇವೆ. ಮತ್ತು ಈ ಕೆಲಸ ಇಷ್ಟು ವರ್ಷ ಮಾಡ್ತೇವೆ. ಹಲಸಿನ ಗಿಡ ಕಲಿಸಿಗಟ್ಟಲಿಗೆ ನನಗೆ ತುಂಬ ಅವಾರ್ಡ್ ಎಲ್ಲ ಸಿಕ್ಕಿತ್ತು. ಮತ್ತು ಕೇರಳದಲ್ಲಿ ಹಲಸನ್ನ ಸ್ಟೇಟ್ ಫ್ರೂಟ್ ಮಾಡುವಾಗ ಅದಕ್ಕೆ ರೀಸನ್ ನೆಲೆಗೊಂಡು ಅದರಲ್ಲಿ ಒಬ್ಬರಲ್ಲಿ ನನಗೆ ಸನ್ಮಾನ ಮಾಡಿದರು. ತಮಿಳುನಾಡು ಸರ್ಕಾರದಿಂದ, ಕೇರಳ ಸರ್ಕಾರದಿಂದ, ಯೂನಿವರ್ಸಿಟಿಗಳಿಂದ, ಡೆಲ್ಲಿ DBT ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಸುಮಾರು ಅವಾರ್ಡ್ಗಳು ನನಗೆ ಕೆಲಸ ನನಗೆ ಸಿಕ್ಕಿತ್ತು. ಈಗ ಬಿಸ್ನೆಸ್ ಚೆನ್ನಾಗಿದೆ, ನರ್ಸರಿಯು ತುಂಬ ಒಳ್ಳೆಯಾಗಿ ಮಾಡಿದ್ದೇವೆ. ಜಗವನ್ನೇ ಅಂಗೈಲಿ ನೋಡಿ ಜನಮನ